ನಮಸ್ಕಾರ ಕರ್ನಾಟಕ. ಇದು ಜನರಾಡುವ ಮಾತು, ನಮ್ಮಿಂದಲ್ಲ ಜನರಿಂದ. 35ನೇ ಸಂಚಿಕೆ. ಈಗ ಬೆಳಗಾವಿಯಲ್ಲಿ ಪ್ರಸ್ತುತ ಚಳಿಗಾಲ ಅಧಿವೇಶನ ನಡೆಯುತ್ತಿದೆ. ಚಳಿಗಾಲ ಅಧಿವೇಶನದ ಒಂದು ಅಳಲು ಏನಾಗಿದೆ ಎಂದರೆ ತಪ್ಪಾಗಲಾರದು ಅಂತ ಜನ ಮಾತಾಡ್ತಾ ಇದ್ದಾರೆ. ಏನೆಂದರೆ ಜನರ ಸಮಸ್ಯೆಯನ್ನು ಆ ವಿಧಾನಸಭೆಯ ಮನೆಯಲ್ಲಿ ಹೇಳ್ತಕ್ಕಂಥ ಯಾವುದೇ ಪಕ್ಷದ ಸದಸ್ಯರಿಗೂ ಕೂಡ ಸಮಯ ಸಂಕಟ ಕಂಟಕ ಕಾಡುತ್ತಿದೆ ಅಂತೆ. ವಿಧಾನಸಭಾ ಮಾನ್ಯ ಅಧ್ಯಕ್ಷರು ಆಯಿತು ಮುಂದುವರಿಸಿ ಮಾತಾಡುವುದಕ್ಕೆ ಅವರಿಗೆ ಕಂಟಕಪ್ರಾಯವಾಗಿದ್ದಾರೆ ಅಂತಕ್ಕಂಥ ಮಾತು ಈ ನಾಡಿನ ಜನರ ಬಾಯಿಯಿಂದ ಬಾಯಿಗೆ ಬರ್ತಾ ಇದೆ. ಈಗ ಸಮಸ್ಯೆಗಳು ಹೇಳುವುದು, ಸಮಸ್ಯೆಗಳಿಗೆ ಪರಿಹಾರ ಪಡೆದುಕೊಳ್ಳುವುದಕ್ಕಾಗಿಯೇ ಈ ಒಂದು ಅಧಿವೇಶನಗಳು ನಡೀತಾ ಇವೆ. ಅದರಲ್ಲಿ ಸಮಯನೇ ಇಲ್ಲ ಅಂದಾಗ ಅದನ್ನು ಯಾಕೆ ಮಾಡಬೇಕು, ಸರ್ಕಾರ ದುಡ್ಡು ಯಾಕೆ ಖರ್ಚು ಮಾಡಬೇಕು ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಈ ನಾಡಿನ ಜನ ಕೇಳ್ತಾ ಇದ್ದಾರೆ. ಅದರಲ್ಲಿಯೂ ಕೂಡ ಆಡಳಿತ ಪಕ್ಷದ ಕಾಂಗ್ರೆಸ್ ಸದಸ್ಯರೇ ತಮ್ಮ ಒಂದು ಮತಕ್ಷೇತ್ರಕ್ಕೆ ಅನುದಾನ ನೀಡಿಲ್ಲ, ಅನುಕೂಲ ಮಾಡಿಲ್ಲ ಅಂತ ಗೋಗರಿಯುತ್ತಿರುವ ಒಂದು ಸಂಗತಿಗಳು ಕೂಡ ಜನ ಕಂಡು ಬಹಳ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಸರ್ಕಾರದ ಬಗ್ಗೆ. ಇನ್ನೊಂದು ಏನಾಗಿದೆ ಎಂದರೆ ಕಾಂಗ್ರೆಸ್ ಪಕ್ಷದ ವಿಧಾನಸಭೆಯ ಹಿರಿಯ ಶಾಸಕರಾಗಿರ್ತಕ್ಕಂಥ, ಆಳಂದ ಶಾಸಕರಾಗಿರ್ತಕ್ಕಂಥ BR ಪಾಟೀಲ್ರು ಒಂದು ಗುರುತರವಾಗಿರ್ತಕ್ಕಂಥ ಆರೋಪವನ್ನು ಮಾಡಿದ್ದಾರೆಂದು ಜನ ಬಹಳ ಖಡಕ್ಕಾಗಿ ಮಾತಾಡ್ತಾ ಇದ್ದಾರೆ. ಇದು ಸರಿಯಾದ ವ್ಯವಸ್ಥೆ ಅಲ್ಲ ಅಂತೇಳಿ. BR ಪಾಟೀಲ್ರು ಏನು ಆರೋಪ ಮಾಡಿದ್ದಾರೆ ಅಂದರೆ, ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರುಗಳು, ಬಹುತೇಕ ಸಚಿವರುಗಳು ಇವರು ತಮ್ಮ ಮತಕ್ಷೇತ್ರ ಮತ್ತು ಬೆಂಗಳೂರು ಬಿಟ್ಟರೆ ಬೇರೆ ಎಲ್ಲಿಯೂ ಹೋಗುವುದಿಲ್ಲ, ಯಾವ ಶಾಸಕರ ಸಮಸ್ಯೆನೂ ಕೇಳುವುದಿಲ್ಲ, ಪರಿಹರಿಸುವುದಿಲ್ಲ, ಇವರು ತಮ್ಮ ಮತಕ್ಷೇತ್ರದ ಸಚಿವರೇ ಅಂತಕ್ಕಂಥ ಮಾತು ಏನು ಕೇಳಿದ್ದಾರೆ, ಅದಕ್ಕೆ ಈ ನಾಡಿನ ಜನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಎಂದು ಕೇಳ್ಪಟ್ಟಿದ್ದೇವೆ. ಈ ಥರ ಆಗಬಾರದು. ಅಧಿವೇಶನವನ್ನು ನಿಸ್ವಾರ್ಥವಾಗಿ ಜನರಿಗಾಗಿ, ಜನರ ಸಹಾಯಕ್ಕಾಗಿ ಮಾಡಬೇಕು. ಇನ್ನೊಂದು ಮಾತು ಹೇಳಬೇಕೆಂದರೆ, ಈ ಮುಖ್ಯಮಂತ್ರಿ ಕುರ್ಚಿಯ ಗದ್ದಲದಿಂದ ಈ ನಾಡಿನ ಜನ ಬೇಸತ್ತು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಇನ್ಮೇಲೆ ಮುಖ್ಯಮಂತ್ರಿ ಏನು ಕೆಲಸ ಮಾಡಬೇಕು, ಏನು ಮಾಡಬಾರ್ದು ಅಂತಕ್ಕಂಥ ವಿಚಾರವನ್ನು ಸದನದಲ್ಲಿ ಚರ್ಚೆ ಆಗಬೇಕು. ಬಿಡೋದು ವಿರೋಧ ಪಕ್ಷದವರು ಕೂಡ ಸಾರ್ವಜನಿಕ ಹಣದಲ್ಲಿ ಜೀವನ ನಡೆಸುತ್ತಾ ಏನು ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿ ಯಾರಾಗ್ತೀರಿ, ನೀವು ಎಷ್ಟು ದಿವಸ ಇರ್ತೀರಿ, ನಿನ್ನೊಂದು ಹೇಳಿರಿ ಮಾನೊಂದು ಹೇಳ್ತೀರಿ, ನಾಚಿಕೆ ಆಗಬೇಕು ಇದು ಕೇಳುವವರಿಗೂ ಕೂಡ ಅಂತಕ್ಕಂಥ ಮಾತು ಈ ನಾಡಿನ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ಏನು ರಾಜಕಾರಣದಲ್ಲಿದ್ದೀರಿ, ಏನು ಅಧಿಕಾರದಲ್ಲಿದ್ದೀರಿ, ಏನು ವಿರೋಧ ಪಕ್ಷದಲ್ಲಿದ್ದೀರಿ, ನೀವೆಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಮಾತ್ರ ನಿಮಗೆ ಮುಂದೆ ಪ್ರತಿಫಲ ಇದೆ. ಇಲ್ಲ ಅಂದರೆ ಶಿಕ್ಷೆ ಜನ ನೀಡ್ತಾರೆ, ನಾವು ನೀಡ್ತೀವಿ ಅಂತಕ್ಕಂಥ ಮಾತನ್ನು ಈ ನಾಡಿನ ಜನ ಹೇಳ್ತಾ ಇದ್ದಾರೆ. ಇನ್ನಾದರೂ ನೀವು ಸುಧಾರಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಜನರಾಡುವ ಮಾತು ಇದು ನಮ್ಮಿಂದಲ್ಲ ಜನರಿಂದ ಅಂತಕ್ಕಂಥ 35ನೇ ಸಂಚಿಕೆಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ.